ಬಿಜೆಪಿಯವರು ಓಟ್ ಚೋರಿ ಮಾಡಿದ್ದಾರೆ, ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿ ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯ ಸೋಲು ವಿಚಾರದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಬಿಹಾರದಲ್ಲಿ ಚುನಾವಣೆಗೂ ಮೊದಲು 65 ಲಕ್ಷ ಓಟುಗಳನ್ನ ಎಸ್ಐಆರ್ನಲ್ಲಿ ತೆಗೆದರು. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಎಸ್ಐಆರ್ನಲ್ಲಿ ಸೇರಿಸಲಿಲ್ಲ. ಇನ್ನು ಎಲೆಕ್ಷನ್ 1 ತಿಂಗಳು ಇರುವಾಗ ಒಂದು ಓಟಿಗೆ 10,000 ರೂಪಾಯಿ ನೀಡಿ ಮತಗಳನ್ನ ಖರೀದಿ ಮಾಡುವ ಮೂಲಕ ಈ ರೀತಿಯಾದಂತಹ ಕೆಲಸವನ್ನ ಬಿಜೆಪಿಯವರು ಮಾಡಿದ್ದಾರೆ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆರೋಪ ಮಾಡಿದ್ರು. ಎಸ್ಐಆರ್ ಮುಖಾಂತರ 65 ಲಕ್ಷ ಓಟ್ ತೆಗೆದ್ರು. ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕ್ಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ನ ಡಿಜಿಟಲ್ ಫಾರ್ಮ್ಯಾಟ್ನಾಗ ಒಂದು ಮೋದಿ ಸಾಹೇಬರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಎಲ್ಲ ವೋಟರ್ ಲಿಸ್ಟ್ ಕೊಡಕ್ಕೆ ಬರಲ್ವಾ? ಏನ್ರಿ ಡಿಜಿಟಲ್ ಫಾರ್ಮ್ಯಾಟ್ ವೋಟರ್ ಲಿಸ್ಟ್ ಕೊಡಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ. 65 ಲಕ್ಷ ಓಟನ್ನು ತೆಗೆದಿದ್ದಾರೆ. 20 ಲಕ್ಷ ಓಟನ್ನ ಆ್ಯಡ್ ಮಾಡಿದ್ದಾರೆ. 3 ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ, ಝೀರೋ ಮನಿ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತು ಇದೆಲ್ಲ ಮಾಡಿದ್ರು ಕೂಡ RJDಗೆ 23% ಓಟ್ ಶೇರ್ ಬಂದು 25 ಸೀಟ್ ಬಂದಿದೆ. BJPಗೆ 20% ಓಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ಓಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರಬೇಕಂತಂದ್ರೆ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ. ರಾಮ್ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ. ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ಓಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ಓಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.